ಗೈಸ್ ದೇವಸ್ಥಾನಕ್ಕಂತೂ ಹೋಗಕ್ಕೆ ಫುಲ್ ರೋದ್ನೆ ಇಟ್ಬಿಟ್ಟಿದ್ದೀನಿ. ಪರಿಶಾ ಮೆಹಂದಿ ಹಾಕ್ತಿದ್ದೀನಿ ಬ್ರೌನ್ ಕಲರ್. ನನ್ನ ಫ್ರೆಂಡ್ನ ಪಿಕ್ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಕ್ಕೆ ಆಗುತ್ತಾ? ಟೀ ಕುಡಿತೀನಿ ಅಂದ್ಬಿಟ್ಟು ಟೀ ಕುಡಿತಿದ್ದೀನಿ. ಬಾಯ್ ಬಾಯ್. ಮೊದಲು ದುಡ್ಡು ಮಾಡು, ಪ್ರೀತಿ ಅಲ್ಲ. ಹುಡುಗಿರ್ ಕನ್ಸಲ್ಲಿ ಬರೋದು ರಾಜ್ಕುಮಾರ, ಭಿಕ್ಷೆ ಬೇಡವಲ್ಲ ಅಂತ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ನಮ್ಮ ಮನೆಯಿಂದ. ಸೊ ಏನಪ್ಪ ವಿಷಯ ಅಂತಂದರೆ, ಇಷ್ಟು ದಿನ ಏನಕ್ಕೆ ಬ್ಲಾಗ್ ಮಾಡಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಬ್ಲಾಗ್ ಮಾಡೋಕ್ಕೆ. ಇವತ್ತೇನು ಮಾಡಬೇಕಂದ್ರೆ, ಕೂದಲಿಗೆ ಸ್ವಲ್ಪ ಮೆಹಂದಿ ಹಾಕಬೇಕಿತ್ತು. ಸ್ವಲ್ಪ ಕಲರ್ ಡಲ್ ಆಗಿಬಿಟ್ಟಿದೆ ಅಂತ ಮೆಹಂದಿ ತೊಗೊಂಬಂದಿದ್ದೀನಿ. ಸೊ ಇವಾಗ ಹಾಕ್ಬಿಟ್ಟು ಸಿಗ್ತೀನಿ ಆಮೇಲೆ. ಗೈಸ್ ನಾನು ನಿಶಾ ಮೆಹಂದಿ ಹಾಕ್ತಿದ್ದೀನಿ ಬ್ರೌನ್ ಕಲರ್. ಸೊ ಇವಾಗ ಮೆಹಂದಿ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಓಕೆ ಗೈಸ್, ಈಗ ಮೆಹಂದಿ ರೆಡಿ ಆಗಿದೆ. ಸೊ ನೋಡಿ ಸ್ವಲ್ಪ ನೀರು ಆಗಿಬಿಟ್ಟಿದೆ, ಪರವಾಗಿಲ್ಲ. ಸೊ ಇವಾಗ ನಮ್ಮ ಅಜ್ಜಿ ನಂಗೆ ಹಾಕೊಡ್ತಾರೆ ನೋಡಿ ಗೈಸ್. ನಮ್ಮ ಅಜ್ಜಿ ನಂದು ಶರ್ಟ್ ಮೇಲೆಲ್ಲ ಮಾಡಿಬಿಟ್ರು, ಪರವಾಗಿಲ್ಲ. ಶರ್ಟ್ ಎಸ್ಬಿಡ್ತೀನಿ. ಓಕೆ ಗೈಸ್ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ಸೊ ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲಿ ಸಿಗ್ತೀನಿ ಬನ್ನಿ ನಿಮಗೆ. ಗೈಸ್ ಇವಾಗ ಸ್ವಲ್ಪ ಕೆಲಸ ಇತ್ತು ಅಂತ ಇಲ್ಲಿ ಬಂದಿದ್ದೆ. ಸೊ ಈ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ, ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ನನ್ನ ಫ್ರೆಂಡ್ನ ಪಿಕ್ ಮಾಡಬೇಕು ಹಂಗೆ. ಸೊ ಒಬ್ಬನೇ ಹೋಗಲ್ಲ, ಫ್ರೆಂಡ್ ಜೊತೆ ಹೋಗ್ತೀನಿ. ಗೈಸ್ ಒಂದು ಸಣ್ಣ ಕೆಲಸ ಇತ್ತು ಮುಗಿಸ್ಕೊಂಡು ಇವಾಗ ನಾನು ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಂಗೆ ದೇವಸ್ಥಾನಕ್ಕೆ ಹೋಗಬೇಕು, ಅವನು ಕರ್ಕೊಂಡು ಹೋಗ್ತಿದ್ದೀನಿ. ಫುಲ್ ರೋದ್ನೆ ಇಟ್ಬಿಟ್ಟಿದ್ದೀನಿ, ಬರಲೇಬೇಕು ಅಂತ. ಈಗ ಅವ್ರ ಮನೆ ಹತ್ರ ಹೋಗ್ತಿದ್ದೀನಿ, ಅವನ್ನ ಪಿಕ್ ಮಾಡಬೇಕು. ಬನ್ನಿ ಹೋಗೋಣ. ಗೈಸ್ ನೋಡಿ ಗೈಸ್ ಎಷ್ಟು ರಶ್ ಇದೆ. ಈ ರಶಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತಾ? ದೇವಸ್ಥಾನ ಎಲ್ಲಿದೆ ತೋರಿಸ್ತೀನಿ ಬನ್ನಿ. ರಶ್ ನೋಡಿ, ಎಲ್ಲಿ ಎಷ್ಟರಿಂದ ಎಷ್ಟು ದೂರವರೆಗೂ ಇದೆ ತೋರಿಸ್ತೀನಿ, ಅದನ್ನು ನೋಡಿ. ಹೀಗೆ ಲೆಫ್ಟ್ ಹೊಡಿ, ದೇವಸ್ಥಾನ ಹತ್ರ ಹೋಗು. ಹೊಡಿತಾರೆ ಶಿಷ್ಯನಿಗೆ. ನೋಡು ರಾಷ್ಟ್ರೀಯ ಆಟೋ ನೋಡು. ರಾಷ್ಟ್ರೀಯವಾದಿ ಪತ್ರಕರ್ತ ಬೋಳಾ ಅಪ್ಪ ಗೈಸ್ ನೋಡಿ ಗೈಸ್ ಎಷ್ಟು ರಶ್ ಇದೆ. ಅಪ್ಪ ಹಾಕಬೇಕು ಈಗ ಹೆಲ್ಮೆಟ್ಗೆ. ಯಾರು ಹೆಲ್ಮೆಟ್ಗೆ ಎಲ್ಲ ಹಾಕೋತಾರಲ್ಲ, ಈಗ ಹಾಕೊಂಡ್ರೆ ಅಷ್ಟೇ, ಫೋನ್ ಮಾಡೋದಷ್ಟೇ. ಗೈಸ್ ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲ್ಲ, ಇಲ್ಲಿಂದನೇ ದರ್ಶನ ಮಾಡ್ಕೊಬಿಡ್ತೀವಿ ಅಷ್ಟೇ. ನೋಡಿ ಹೆಂಗೆ ಮಾಡೋರೆ. ಟ್ರಾಫಿಕ್ ಅಂದರೆ ಫುಲ್ಲು ಟ್ರಾಫಿಕ್ಕು. ಪೊಲೀಸ್ ಬೇರೆ ಅವ್ರು ಹಾಕೋಬಿಡ್ತಾರೆ ಅಂತ ಭಯ ಆಯ್ತಿದೆ. ಏನಿಲ್ಲ. ನಡೀರಿ ಸ್ಟ್ರೈಟ್ ನಡೀರಿ ಬೈ. ಗೈಸ್ ಅನ್ಸಕ್ಸಸ್ಫುಲಿ ದರ್ಶನ ಆಗಲಿಲ್ಲ. ಸೊ ಆಚೆನೇ ಕೈ ಮುಕ್ಕೊಂಡ್ವಿ. ಎಷ್ಟು ರಶ್ ಇದೆ ಅಂತ ನೀವೇ ನೋಡಿರ್ತೀರಾ ಅಲ್ಲಿ. ಸೊ ಇವಾಗ ನಮ್ಮ ಅಜ್ಜಿ ಮನೆ ಹತ್ರ, ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ. ಏನಿದೆ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ. ನನ್ನ ಫ್ರೆಂಡ್ ಇವನೇ ನೋಡಿ, ಮಾಡಬೇಕು ಅಂತಿದ್ದಲ್ಲ. ವೆಂಕಟರಮಣಂಗೆ ಆಚೆಯಿಂದನೇ ಗೋವಿಂದ ಅನ್ಕೊಂಡು ಗೋವಿಂದ ಅಂತ ಅಂದು ಆ ಗೋವಿಂದ ಅನ್ಕೊಂಡು ಅವನೇ ಹಂಗೆ ಆಶೀರ್ವಾದ ಮಾಡ್ಬೇಕು. ಗೈಸ್ ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಹುಡುಗ 15 ತಗೋತವನೆ ಈಗ. 15 ಅಲ್ಲ, 16 Pro Max ತಗೋ ಅಂತ ಹೇಳಿ 15 ತಗೋತೀನಿ ಅಂತ ಹೇಳ್ತಿದ್ದಾರೆ. ಒಂದು ಲಕ್ಷ ಕೊಟ್ರೆ ಏನು, ಇನ್ನು ಮಿಕ್ಕಿದ್ ನಾನು ಹಾಕ್ಬಿಟ್ಟು ತಗೋತೀನಿ. ಜನ್ಮಕ್ಕೆ ಹೋಗೋ. 15 ತಗೋತವನೆ ಈಗ, ಸಂಡೇ ತಗೋತವನೆ. ಸೊ ಇನ್ನು ನೆಕ್ಸ್ಟ್ ಬ್ಲಾಗರ್ ಇವನೇ, ಮೈಸೂರಿಗೆ ಬ್ಲಾಗರು. 100% ಇನ್ಫ್ಲುಯೆನ್ಸರ್ ಆಗಬೇಕು ಅಂತ. ಮಗ ಏನಕ್ಕೆ ಇನ್ಫ್ಲುಯೆನ್ಸರ್ ಆಗಬೇಕು ಅನಿಸ್ತಿದೆ? ಅವ್ರಿಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡೋಕ್ಕೆ. ಏನು ಇನ್ಫ್ಲುಯೆನ್ಸ್ ಮಾಡೋಕ್ಕೆ? ಅದೇನೋ ಅಂತಾರಪ್ಪ, ನಂಗೆ ಗೊತ್ತಿಲ್ಲ. ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿನ್ನ ಕತೆ? ಓಕೆ ಏನಯ್ಯ ಇನ್ಫ್ಲುಯೆನ್ಸರ್ ಅಂದ್ರೆ ಏನು ಹೇಳು ಹೋಗ್ಲಿ. ಆಯಿತು, ಯಾರು ಯೂಟ್ಯೂಬರ್ ಯಾರು ಇಷ್ಟ ನಿಮಗೆ? ನನಗೆ ಮನೋಜ್ ಪ್ರೀತಿ ಅಂತ ಅವ್ರು ಇಷ್ಟ. ಬರೀ ಡೌಗಳು ಗೈಸ್ ತೆಗ್ತವನೇ ಗೈಸ್. ಹೇಳ ಕರೆಕ್ಟಾಗಿ ಹೇಳ.
ಹಂಗೆ ನಮ್ಮ ಬ್ರೋ ಸ್ಯಾಮ್ಸಂಗ್ ಬ್ರೋ. ಆಮೇಲೆ ಟಿಪಿಕಲ್ ಕನ್ನಡಿಗ. ಟಿಪಿಕಲ್ ಕನ್ನಡಿಗ ಒಂದೆರಡು ಲೈನು ಡೈಲಾಗ್ ಹೇಳೋದು. ಏನೋ ಅಂತಾರೆ ಕಣಪ್ಪ, ಅಂತಾರೆ ಅವರು, ಏನೋ ಕೆರ್ಕೊಳ್ಳೋದು ಏನೇನೋ ಅಂತಾರೆ ಕಣಪ್ಪ, ಅದೆಲ್ಲ ಬರಲ್ಲ ನಮಗೆ. ಗಾಯ್ಸ್ ಏನು ಗೊತ್ತಿಲ್ಲ, ಸುಮ್ಮನೆ ನಾಟಕ ಹೊಡಿದವನೇ. ಅಂತಾರೆ ಹೇಳು. ಇಲ್ಲಿ ಹೇಳ್ತೀನಿ ಇರೋ. ಅದು ಬಿಡು, ಆಯ್ತು. ಇವಾಗ ಅವ್ರ ರೇಂಜಿಗೆ ನಾವು ಬೆಳೆಯೋದ ಕಷ್ಟಪಡ್ಬೇಕಷ್ಟೇ ಸ್ವಲ್ಪ. ಸೊ ಇವಾಗ ನಮ್ಮ ಫ್ರೆಂಡ್ದು ಲವ್ ಸ್ಟೋರಿ ಕೇಳೋದ ಅವನಿ. ನಂದು ಯಾರು ಇಲ್ಲ. ಹೇಳ. ಯಾರು ಇಲ್ಲ ನಮ್ಗೆ. ಯಾರು ಬೆಳಗ್ಗೆ ಲವ್ ಸ್ಟೋರಿ ಹೇಳು. ನನ್ನ ಲವ್ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ, ಸ್ಕೂಲಲ್ಲಂತೂ ಇರಲಿಲ್ಲ ಬಿಡಿ. ಸ್ಕೂಲಲ್ಲಿ ಯಾರು ಹೇಳ್ಕೊಳ್ಳೋ ಮಟ್ಟಿಗೂ ಫಿಗರ್ಗಳು ಇರಲಿಲ್ಲ. ಫುಲ್ ಫೋನ್ ಹಿಡ್ಕೊಂಡು ಹೇಳ್ಕೊಳ್ಳೋ ಮಟ್ಟಿಗೂ ಯಾರು ಫಿಗರ್ಗಳು ಇರಲಿಲ್ಲ ನಮ್ಮ ಸ್ಕೂಲಲ್ಲಿ. ಇಲ್ಲಿ ಅನಿಸ್ಲೂ ಇಲ್ಲ, ಲವ್ ಅನ್ನೋ ವಿಷಯನೇ ಅನಿಸ್ಲಿಲ್ಲ ನಮಗೆ. ಇಲ್ಲಿ ಕಾಲೇಜ್ಗೆ ಹೋಗ್ತೀವಿ, ಕಾಲೇಜ್ಗೆ ಹೋದ್ರೆ ಅಲ್ಲೊಂದು 3 ಮತ್ತೊಂದು ಜನ ಹುಡುಗಿರು. ಅದಕ್ಕೆ ಕಾಲೇಜೇ ಹೋಗಿಲ್ಲ. ಕಾಲೇಜೇ ಬಿಟ್ಬಿಟ್ಟೆ ಗೈಸ್. 1 ವರ್ಷ ಇಲ್ಲ ಅಂತಾನೆ 1 ವರ್ಷ ಹೋಗ್ಲಿಲ್ಲ, ಬಿಟ್ಟೆ ಕಾಲೇಜು. ಅದಾದ್ಮೇಲೆ PUC ಹೋದೆ. ಸೆಕೆಂಡ್ PU ಡಮಾರು ಹೋಗ್ಲೇ ಇಲ್ಲ ಕಾಲೇಜ್. ನಮ್ಮ ಕಾಲೇಜಲ್ಲಿ ಯಾರು ಇರಲಿಲ್ಲ. ಅಕ್ಕಪಕ್ಕ ಕಾಲೇಜ್ ನೋಡ್ಕೊಂಡು ಸಮಾಧಾನ ಪಡ್ಕೋಬೇಕಷ್ಟೇ. ಯಾರು ಬರಲ್ಲ ನಮಗೆ. ನೋಡ್ಕೊಂಡು ಸಮಾಧಾನ ಮಾಡ್ಕೊಂಡು ಚೆನ್ನಾಗೋಡೆ. ನನ್ನ ಲವ್ ಸ್ಟೋರಿ ಬಗ್ಗೆ ಏನು ಹೇಳ್ತೇನೆ ನೀನು? ನಿನ್ನ ಲವ್ ಸ್ಟೋರಿ ಅಂದರೆ ಮನೆ ಒಂದು 3 ಬಾಗಿಲು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಮನೆ ಒಂದು 3 ಬಾಗಿಲು ಲವ್ ಸ್ಟೋರಿ. ಗೈಸ್ ಇವಾಗ ಒಂದು ಸಾಂಗ್ ಹೇಳ್ತಾನೆ ನೋಡಿ, ಹೇಳ ಮಗ. ಲೆಜೆಂಡ್ ಅವ್ರದ್ದು, ಉಪೇಂದ್ರ ಅವ್ರದ್ದು ಒಂದು ಸಾಂಗು. ಯಾವ್ದು ಫಿಲಮ್ದು ಗೊತ್ತಿಲ್ಲ ಅದು. ಕಲಾಗ ಆಡೋರೆ ಮಾತ್ರ. ಹೇಳು. ನಾನು ನಿನ್ನ ಭೇಟಿಯಾಗಿದ್ದ ಭಾನುವಾರ, ಭೇಟಿಯಾಗಿ ಕಣ್ಣೊಡ್ದಿದ್ದು ಸೋಮವಾರ, ಕಣ್ಣೊಡ್ದು ಕರೆದಿದ್ದು ಮಂಗಳವಾರ, ಕರ್ಮೇಲಿ ಬಂದಿದ್ದು ಬುಧವಾರ. ಅದಾದ್ಮೇಲೆ ಏನೇನಾಯ್ತು ಶನಿವಾರ ಭಾನುವಾರ ಕಂಟ ಗೊತ್ತಿಲ್ಲ ನನಗೆ, ಅವ್ರು ಮುಂದೆ ಕೇಳಿಲ್ಲ. ಗೈಸ್ ಹೆಲ್ಮೆಟ್ ಹಾಕಿಲ್ಲ ನಾವು. ಸೊ ಬೈಕ್ ಹೋಗ್ಬಿಡಿ ಯಾರು. ಹೆಲ್ಮೆಟ್ ಹಾಕಲ್ಲ ನಾವು. ಮೇಲೆ ಹೆಲ್ಮೆಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಫ್ಯೂಚರಲ್ಲಿ ಇರ್ಬೇಕು ಹೆಲ್ಮೆಟ್ ಗೈಸ್. ಶಾಂತಂ ಪಾಪ. ಗೈಸ್ ಇವಾಗ ನಾವು ಕೋರ್ಟ್ ರೋಡ್ ಹತ್ರ ಇದ್ದೀವಿ. ಒಡೆಯಾರ್ ದರ್ಬಾರ್, ಒಡೆಯಾರ್. ಕನ್ನಡಿಗ ಬಾರ್ಬಿಕ್ಯೂ ಸೈಕ್ ಆಗಿದೆ ನೇಮ್ ಹತ್ರ. ನಮ್ಮ ಕನ್ನಡನ ಬೆಳೆಸ್ಬೇಕು, ಬೆಳೆಸಿ ಉಳಿಸಿ ಏನೋ ಮಾಡಿಸಿ ಕನ್ನಡನ ಎಲ್ಲ ಓಡಿಸ್ಬೇಕು, ನಡೆಸ್ಬೇಕು ಕನ್ನಡನ. ನಿನ್ನ ಪ್ರಕಾರ ಲವ್ ಅಂದ್ರೆ ಏನು? ನನ್ನ ಪ್ರಕಾರ ಲವ್ ಅಂದರೆ ಇಬ್ಬರು ಮಧ್ಯ ನಡೆಯೋದು. ಏನು ಅಂದರೆ ಇದು ಮಾಮೂಲಿ. ಏನು ಗೈಸ್ ಇವ್ರು ಹೇಳೋದಲ್ಲ, ಲವ್ ಅಂದ್ರೆ ಈಗ ವೇಸ್ಟ್ ಆಫ್ ಟೈಮ್. ಲವ್ ಮಾಡಿದ್ರೆ 5 ವರ್ಷ. ಲವ್ ಅಂದ್ರೆ 2 ಥರ ಲವ್ ಐತೆ. ಒಂದು ತಾಯಿ ಪ್ರೀತಿ, ಇನ್ನೊಂದು ಕಂಡವ್ರ ಪ್ರೀತಿ. ಕಂಡವ್ರ ಪ್ರೀತಿ ಏನು ಅಂತಂದ್ರೆ ಅದು ವೇಸ್ಟ್ ಆಫ್ ಟೈಮು. ತಾಯಿ ಪ್ರೀತಿ ಅಂದ್ರೆ ಅದು ಬೆಸ್ಟ್ ಆಫ್ ಟೈಮು. ಕಂಡೋರ್ ಪ್ರೀತಿಗೋಸ್ಕರ ತಾಯಿ ಪ್ರೀತಿ ಕಳ್ಕೊಬಿಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ನನ್ನ ಬ್ರೇಕಪ್ ಸ್ಟೋರಿ ನಮ್ಮ ಗೌತಮ್ಗೆ ಗೊತ್ತು. ಹೇಳ್ತೇನೆ ಏನಾದ್ರು? ಗೊತ್ತು. ಅಮ್ಮ ನೋಡ್ತಾರೆ ಕಣೋ ಬ್ಲಾಗು. ಹೇಳ್ಬೋದು ಗೈಸ್, ಏನಿಲ್ಲ, ಸ್ವಲ್ಪ ಹೇಳ್ಬೋದು, ಏನಿಲ್ಲ. ಒಂಥರ ಸೈಕ್ ಆಗ್ಬಿಟ್ಟೆ ಕೇಳ್ಬಿಟ್ಟು. ಹೇಳಕ್ಕೆ ನಮ್ಗೆ ಒಂಥರ ಅನ್ನಿಸ್ಬಿಡ್ತದೆ. ಬೇಡ ಗೈಸ್, ಅವೆಲ್ಲ ಹೇಳಲ್ಲ. ಅದಕ್ಕೆ ಬೇಕಾದ್ರೆ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ನಾನು. ಪಾಪ ಇವ್ರಮ್ಮ ನೋಡ್ತಾರಂತೆ. ಪಾಪ ಅಲ್ಲ, ನಮ್ಮಮ್ಮ ನೋಡ್ತಾರೆ ಅಂತಲ್ಲ. ಸೊ ಹೆಂಗಿದ್ರು ಗೊತ್ತಾಗುತ್ತೆ. ನಾನು ಹೇಳ್ತಾ ಇರೋದು ಏನಂದ್ರೆ, ಸುಮ್ಮನೆ ಏನಕ್ಕೆ ಇವಾಗಲೇ ಒಂದೇ ಬ್ಲಾಗಲ್ಲಿ ಎಲ್ಲ ಬೇಡ, ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅದನ್ನ. ಗುಡ್ ವೈಬ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಟ್ರೈ ಮಾಡ್ತೀನಿ. ನನಗೆ ಒಂಥರ ಮೈಂಡ್ ಅದು ಮಾಡಬೇಕು ಅಂತ ಬರ್ತಾ ಇಲ್ಲ, ಬ್ರೇಕಪ್ ಬ್ಲಾಗ್ ಮಾಡಬೇಕು ಅಂತ. ಸೊ ಅವ್ರ ಹೆಸರೆಲ್ಲ ಹೇಳ್ಬಿಟ್ಟು ಆಮೇಲೆ ಯಾಕೆ ಅವ್ರು ಸೈಕ್ ಆಗೋದು, ಆಮೇಲೆ ಯಾಕೆ ಬೇಕು. ಸೊ ಬ್ರೇಕಪ್ ಬ್ಲಾಗ್ ಬೇಡ, ಈಗ ಸದ್ಯಕ್ಕೆ ಬೇಡ, ಆಮೇಲೆ ಮಾಡ್ತೀನಿ. ಗೈಸ್ ಫೈನಲಿ ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಹೋಗಿದ್ದೀನಿ. ಗೈಸ್ ಫೈನಲಿ ನಾನೀಗ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಈಗ ಮನೆಗೆ ಹೋಗಲ್ಲ, ಒಂದು ಕಾಫಿ ಕುಡಿಬೇಕು. ಸೊ ಏನಕ್ಕೆ ಅಲ್ಲಿ ಹೋಗಿದ್ದೆ ಅಂತಂದರೆ, ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದೆ, ಮೊಟ್ಟೆ ಇಸ್ಕೊವ್ರಕ್ಕೆ ಹೋಗಿದೆ. ನೀವು ಅನ್ಕೋಬೋದು ಮೊಟ್ಟೆ ನಿಮ್ಮ ಮನೆ ಹತ್ರ ಸಿಗಲ್ವಾ ಅಂತ. ಸೊ ನಾಟಿ ಮೊಟ್ಟೆ ಇಸ್ಕೊಬರಕ್ಕೆ ಹೋಗಿದ್ದು ನಮ್ಮ ಅಮ್ಮಂಗೆ. ಸ್ವಲ್ಪ ಕಾಲೇಟಾಗಿದೆಯಲ್ವಾ, ಅದನ್ನು ಕುಡಿದ್ರೆ ಸ್ವಲ್ಪ ಏನೋ ಸ್ಟ್ರೆಂತ್ ಬರುತ್ತೆ ಅಂತ ಇಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಮನೆಗೆ. ಇವಾಗ ಕಾಫಿ ಕುಡಿಬೇಕು. ಸೊ ಕಾಫಿ ಕುಡಿಯೋಕೆ ಹೋಗೋಣ, ಬನ್ನಿ ಹೋಗ್ತೀವಿ. ಗೈಸ್ ಫೈನಲಿ
ಟೀ ಕುಡಿತಾ ಇದ್ದೀನಿ, ಕಾಫಿ ಕುಡಿತೀನಿ ಅಂದ್ಬಿಟ್ಟು ಟೀ ಕುಡಿತಾ ಇದ್ದೀನಿ. ಸೊ ಈಗ ನಾವು ಬಂದಿರೋದು ಮುಂಬೈ ಕೆ ಹತ್ರ. ಟೀ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ ಮಾತ್ರ. ವಡಪ್ಪ ಸ್ವಲ್ಪ ಖಾರಾನು. ವಡಪ್ಪ ಇವನ್ ತಿಂದ, ಟೀ ನಾನು ಕುಡಿತಾ ಇದ್ದೀನಿ ನೋಡಿ. ಗೈಸ್, ಇವಾಗಿನ ಕಾಲದಲ್ಲಿ ಲವ್ ಅಂದರೆ ಬೇರೆ ಥರ. ಆವಾಗಿನ ಕಾಲದಲ್ಲಿ ಲವ್ ಯಾವ ಥರ ಇತ್ತು ಅಂದರೆ ನೀನಿಲ್ಲದೆ ನಾನಿಲ್ಲ ಅಂತ ಹೇಳ್ತಿದ್ರು. ಅರೆ ಇವಾಗಿನ ಕಾಲದ ಹುಡುಗಿರು ಯಾವ ಥರ ಹೇಳ್ತಾರೆ, ನೀನಿಲ್ಲ ಅಂದರೆ ಇನ್ನೊಬ್ಬ ಅಂತ ಹೇಳ್ತಾರೆ. ಗೈಸ್, ಇವಾಗ ಟೀ ಕುಡ್ಕೊಂಡು ಹೊಡ್ತಾ ಇದ್ದೀವಿ. ಇವನ್ನ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ವಡಪ್ಪಾವ್ ಖಾರ, ಮೆಣಸಿನ್ಕಾಯಿ ಖಾರ. ನಮ್ಮ ಬ್ಲಾಗ್ಗೆ ನೀನು ಬಾಯ್ ಬಾಯ್, ಟಾಟಾ, ಸಿ ಯು, ನೆಕ್ಸ್ಟ್ ಬ್ಲಾಗ್ ಸೂನ್ ಇನ್ ಸಂಡೇ. ಐಫೋನ್ ತಗೊಳಕ್ ಹೋಗ್ತಾ ಇದೀವಿ, ಅವಾಗ ಸಿಗೋಣ. ಬಾಯ್ ಬಾಯ್. ಸಂಡೇ ಅವನು ಐಫೋನ್ ತಗೋತಾನೆ, ಅದ್ರದ್ದು ಬ್ಲಾಗ್ ಮಾಡ್ತೀನಿ. ಸೊ ನೆಕ್ಸ್ಟು ಬ್ಲಾಗ್ ಇವನು ಸ್ಟಾರ್ಟ್ ಮಾಡ್ತಾನೆ, ಇವನಿಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಹಕಾರ ಎಲ್ಲ ನಮ್ಮ ಮೇಲಿರಲಿ ಎಂದು ಕೇಳ್ಕೊಳ್ತಾ ಶುಭರಾತ್ರಿ. ಬಾಯ್ ಬಾಯ್. ಬಾಯ್, ಟಾಟಾ, ಸಿ ಯು. ಗೈಸ್, ಇನ್ನೊಂದು ವಿಷಯ ಹೇಳಬೇಕು. ಸೊ ಯಾರು ಇನ್ನೂ ಸಿಂಗಲ್ ಆಗಿದ್ದೀರಾ ಅಥವಾ ಗರ್ಲ್ ಫ್ರೆಂಡ್ ಹುಡುಕ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಮಾತಾಡ್ತೀನಿ. ಗರ್ಲ್ ಫ್ರೆಂಡ್ ಇದ್ದರೆ ಪರವಾಗಿಲ್ಲ, ಅದು ನಿಮ್ಮಿಷ್ಟ ಅದು. ಸೊ ಗರ್ಲ್ ಫ್ರೆಂಡ್ ಇಲ್ಲದೇ ಇದೆ, ನೀವು ಸಿಂಗಲ್ ಆಗಿದ್ದರೆ ಸೊ ಫಸ್ಟು ಲವ್ ಮಾಡೋಕ್ಕೆ ಹೋಗ್ಬಿಡಿ, ಫಸ್ಟು ದುಡ್ಡು ಮಾಡಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಮೊದಲು ದುಡ್ಡು ಮಾಡಿ, ನೀವು ಹೆಂಗಿದ್ರೂ ಪರವಾಗಿಲ್ಲ ಒಪ್ಕೋತಾರೆ. ಫಸ್ಟು ದುಡ್ಡಿರ್ಬೇಕು ಕೈಯಲ್ಲಿ. ಸೊ ಅದೇನೋ ಹೇಳ್ತಾರಲ್ಲ, ಲುಕ್ ಡಸಂಟ್ ಮ್ಯಾಟರ್ ವೆನ್ ಯು ಹ್ಯಾವ್ ಲಾಟ್ ಆಫ್ ಮನಿ ಅಂತ. ಸೊ ನಿನಗೆ ದುಡ್ಡಿದ್ರೇ ಎಲ್ಲ. ದುಡ್ಡಿದ್ರೆ ಯಾರು ಬೇಕಾದರೂ ಬರ್ತಾರೆ ನಿಮ್ಮ ಹತ್ರ. ಗೈಸ್, ಇನ್ನೊಂದು ಡೈಲಾಗ್ ಹೇಳೋದು ಮರ್ತೋದೆ. ಯಾವಾಗ ರೀಸೆಂಟಾಗಿ ನೋಡಿದ ವಿಡಿಯೋ ಅದು. ಸೊ ಅಂದರೆ ಹಳೆ ವಿಡಿಯೋನೇ ಅದು. ಅರೆ ನಾನು ನೋಡಿದ್ದು ರೀಸೆಂಟಾಗಿ. ಅದೇನು ಗೊತ್ತಾ, ಮೊದಲು ದುಡ್ಡು ಮಾಡು, ಪ್ರೀತಿ ಅಲ್ಲ. ಹುಡುಗಿರ್ ಕನ್ಸಲ್ಲಿ ಬರೋದು ರಾಜ್ಕುಮಾರ, ಭಿಕ್ಷೆ ಬೇಡವಲ್ಲ ಅಂತ ಹೇಳೋರೆ. ಸಕ್ಕದಾಗಿ ಹೇಳೋರು ಮಾತ್ರ. ಅದು ನಿಜಾನೇ. ಅದೇ ಎಲ್ಲ ಹುಡುಗಿರು ಅದೇ ಥರ ಅಂತ ಹೇಳೋಕ್ಕಾಗಲ್ಲ. ಸೊ 100ಅಲ್ಲಿ 90% ಎಲ್ಲ ಹಂಗೇನೆ ಇರೋದು. ಇನ್ನು 10% ಎಲ್ಲೋ ಕಡಿಮೆ. ಗೈಸ್, ಫೈನಲಿ ಮನೆ ಹತ್ರ ಬಂದಿದ್ದೀನಿ. ಸೊ ಲೇಟಾಗಿದೆ, ಆಗಲೇ 10 ಗಂಟೆ ಆಗ್ಬಿಡುತ್ತೆ.